Next, 26. Why did the storyteller say that Americans were buena gente? Buena gente ಅಂತಂದ್ರೆ ಮಕ್ಕಳೇ ಇದು Spanish word. Okay, so that means good people. ಏನರ್ಥ? ಗುಡ್ ಪೀಪಲ್, ಒಳ್ಳೆಯ ವ್ಯಕ್ತಿಗಳು. ಓಕೆ, ಜನರು, ಒಳ್ಳೆಯ ವ್ಯಕ್ತಿಗಳು ಅಥವಾ ಜನರು. ಅದನ್ನ ಸ್ಪ್ಯಾನಿಷ್ ಅಲ್ಲಿ ಬ್ಯುಯನಾ ಗೆಂಟೆ ಅಂತ ಕರೀತಾರೆ. ಸೊ ದ ಸ್ಟೋರಿ ಟೆಲ್ಲರ್ ಸೆಡ್ ದಟ್ ದ ಅಮೆರಿಕನ್ಸ್ ಆರ್ ಬ್ಯುಯನಾ ಗೆಂಟೆ ಬಿಕಾಸ್ they did not want to cheat Don Anselmo and they were willing to pay Don Anselmo twice the money for his land. Okay, ಸೊ ದ ಸ್ಟೋರಿ ಟೆಲ್ಲರ್ ಅಥವಾ ನರೇಟರ್, ಕಥೆಗಾರ ಏನ್ ಹೇಳಕ್ಕೆ ಬಯಸ್ತಾರೆ ಇಲ್ಲಿ, ಅವರು ಒಬ್ಬ ಬ್ಯುಯೆನಾ ಗೆಂಟೆ, ದ್ಯಾಟ್ ಮೀನ್ಸ್ ಗುಡ್ ಪೀಪಲ್. ಅಮೆರಿಕನ್ಸ್ ಆರ್ ಗುಡ್ ಪೀಪಲ್, ಅವರು ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಜನರು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ದೇ ಡಿಡ್ ನಾಟ್ ವಾಂಟ್ ಟು ಚೀಟ್. ಚೀಟ್ ಅಂತಂದ್ರೇನು? ಮೋಸ ಮಾಡೋದು ಅಲ್ವಾ. ಸೊ ಅವರು ಆತನಿಗೆ, ಯಾರಿಗೆ, ಸಾರಿ, ಓಲ್ಡ್ ಮ್ಯಾನ್ ಅಥವಾ ಡಾನ್ ಆನ್ಸೆಲ್ಮೋ, ಆತನಿಗೆ ಮೋಸ ಮಾಡೋದಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಅವರು ಮೋಸ ಮಾಡಿಲ್ಲ. ಸೊ ಯಾವಾಗ ಅವರಿಗೆ ಆತನ ಭೂಮಿ ಜಾಸ್ತಿ ಇದೆ ಅಥವಾ ಆಸ್ತಿ, ಆತನ ಪ್ರಾಪರ್ಟಿ ಏನು ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೋ, ಅವರು ಕೂಡ ಆತ ಕೋಟ್ ಮಾಡಿರೋದಕ್ಕಿಂತ ಜಾಸ್ತಿ ವಿಲ್ಲಿಂಗ್ ಟು ಪೇ ಟ್ವೈಸ್, ದುಪ್ಪಟ್ಟು ಹಣವನ್ನ ಕೊಡೋದಿಕ್ಕೆ ಅವರು ರೆಡಿ ಆಗ್ತಾರೆ. ಸೊ ಇದರಿಂದ ಅವರು ಒಬ್ರು ತುಂಬಾ ಒಳ್ಳೆಯ ವ್ಯಕ್ತಿಗಳು ಅಂತ ಇಲ್ಲಿ ಸ್ಟೋರಿ ಟೆಲ್ಲರ್, ನಮ್ಮ ಕತೆಗಾರರು ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಸ್ಟೋರಿ ಟೆಲ್ಲರ್ ಸೆಡ್ ದಟ್ the Americans are buena gente because they did not want to cheat Don Anselmo and they were willing to pay Don Anselmo twice the money for his land. Paragraph 4 ಅಲ್ಲಿ ನಿಮಗೆ ಈ ಆನ್ಸರ್ ಸಿಗುತ್ತೆ. ಯು ಕ್ಯಾನ್ ಫೈಂಡ್ ಔಟ್ ದಿಸ್ ಆನ್ಸರ್ ಇನ್ paragraph number 4.